ಗಂಡಾಂತರ ಬಂದಾಗ ಪ್ರತಿಯೊಬ್ಬರನ್ನು ಮಚ್ಚಿನಿಂದ ಕೊಚ್ಚುವ ಗುಂಡಾಗಿರಿ ಮಾದೇಶ ನಾನು. ಸನ್ನಿವೇಶಕ್ಕೆ ತಕ್ಕಂತೆ ಸುವಾಲಿಗರ ಸರದಾರ ನೆನೆಸಿಕೊಂಡಿರುವ ಈ ಮಾದೇಶನನ್ನ ಎದುರು ಹಾಕಿಕೊಳ್ಳುವವರು ಈ ಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅಕಸ್ಮಾತ್ ಏನಾದರೂ ಹುಟ್ಟಿದರೆ ಧರಿಸಿಕೊಂಡು ಕುಕ್ಕಿ ಕುಕ್ಕಿ ತಿನ್ನುವೆ ಅವರ ಅಂಗಾಂಗಗಳನ್ನ. ಈ ಮಾದೇಶನ ಕಂಡ್ರೆ ಇಡೀ ಪುಡಿ ರೌಡಿಗಳ ಗಟ 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 ನಡುತ್ತಾರೆ. ಬೇಕಾದವರಿಗೆ ಪ್ರಾಣ ಕೊಡುವೆ, ಬೇಡವಾದ್ರೆ ನನ್ನ ಮಗನ್ ಪ್ರಾಣ ತೆಗೆಯುವೆ. ಈ ಮಾದೇಶ ಹುಟ್ಟಿದ್ದು ಸ್ಮಶಾನ, ಬೆಳೆದಿದ್ದು ಪುಟ್ಪ, ಮಲಗಿದ್ದು ಬಟ್ಟೆ. ಇದೇ ಈ ಮಾದೇಶನ ಜೀವನ ಚರಿತ್ರೆ. ಹೋದ್ರೆ ಇನ್ನು ಮುಂದೆ ಈ ಮಾದೇಶನ ಮಾಯಜಾಲಕ್ಕೆ ಬೀಳಬೇಕು. ಅಮಾಯಕರು ಕಟ್ಟಬೇಕು ಕರ್ಮ ರಾಜ್ಯವನ್ನ, ಹುಟ್ಟಬೇಕು ಬಡ ಭಿಕಾರಿಗಳನ್ನ, ಮೆಟ್ಟಬೇಕು ಸುರ ಸುಂದರಿಯರನ್ನ. ಈ ಮಾದೇಶ ಅರಳಿದರೆ ಪುಷ್ಪ, ಅದೇ ಕೆರಳಿದರೆ ಕೆರಳಿದ ಗಜ ಸರ್ಪ. ಈ ಮಾದೇಶ ಆಸೆ ಪಟ್ಟಂತೆ ಯಾರು ಸುಂದರಿ ಇತ್ತ ಬರುತ್ತಿದ್ದಾಳೆ. ಬರಲಿ ಬರಲಿ. ರೋಜಾ ಅಣ್ಣ, ಬಡತನದ ಬೆಂಕಿಯಲ್ಲಿ ನಾವು ಬೆಂದು ಹೋಗಿದ್ದೇವೆ ಕಣಮ್ಮ. ಹೌದಣ್ಣ, ನಮ್ಮ ತಂದೆ ತಾಯಿ ನಮಗೆ ಅಂತ ಏನೂ ಮಾಡಲಿಲ್ಲ. ಆದರೆ ಆ ಭಾಷಾ ಅಣ್ಣ ನಮಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾನೆ. ಹೌದು ರೋಜಾ, ಭಾಷಾ ಅಣ್ಣ ಇಲ್ಲದಿದ್ರೆ ನಾವಿಬ್ಬರು ಬೀದಿ ಬಿಕಾರಿಗಳಾಗಿ ಬಿಡ್ತಿದ್ವಿ. ಅಣ್ಣನ ಆಶ್ರಯದಲ್ಲಿ ಬೆಳೆದು ಶಿಕ್ಷಣ ಕಲಿಯುವಂತಾಯ್ತಮ್ಮ. ಅಣ್ಣ, ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಭಾಷಾ ಅಣ್ಣನ ಪ್ರೀತಿನ ಯಾವತ್ತೂ ಮರಿಬಾರ್ದು. ಅದು ಹೇಗೆ ಮರೆಯೋಕೆ ಸಾಧ್ಯ ರೋಜಾ? ನಾವಿಬ್ಬರೀಗ ವಿದ್ಯಾವಂತರಾಗಿದ್ದೇವೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನು ಹುಡ್ಕೊಂಡು ಭಾಷಾ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಬೇಕು ರೋಜಾ, ಚೆನ್ನಾಗಿ ನೋಡ್ಕೊಳ್ಬೇಕು. ಆಗಲಿ ಅಣ್ಣ, ನನಗೂ ತುಂಬ ಆಸೆ ಇದೆ. ನಾನು ಎಲ್ಲರಂತೆ ಶ್ರೀಮಂತರಾಗಬೇಕು, ದೊಡ್ಡ ಮನೆ ಕಟ್ಟಬೇಕು. ಆದರೆ ಆ ಭಗವಂತ ನಮ್ಮ ಆಸೆನ ಯಾವತ್ತು ಈಡೇರಿಸ್ತಾನೋ ಗೊತ್ತಿಲ್ಲ. ರೋಜಾ, ಎಲ್ಲರಿಗೂ ಒಳ್ಳೆ ಕಾಲ ಅಂತ ಬಂದೇ ಬರುತ್ತೆ ಕಣಮ್ಮ. ಅದು ಬರುವವರೆಗೂ ನಾವು ಕಾಯಬೇಕಷ್ಟೇ. ಸರಿ ರೋಜಾ, ಸಮಯವಾಗ್ತಿದೆ, ನೀನೀಗ ಕಾಲೇಜಿಗೆ ಹೊರಡಮ್ಮ. ಅಣ್ಣ, ನೀನು ಬರಲ್ವ ಕಾಲೇಜ್ಗೆ? ಇಲ್ಲ ರೋಜಾ, ನನ್ನ ಮನಸ್ಸಿಗೆ ಸ್ವಲ್ಪ ಬೇಸರವಾಗಿದೆ, ನೀನು ಹೋಗಿ ಬರಮ್ಮ. ಏನು, ಯಾಕೋ? ಆರೋಗ್ಯ ಚೆನ್ನಾಗಿದೆ ತಾನೆ? ಚಾಚೆ, ಹಾಗೇನಿಲ್ಲಮ್ಮ, ನಾನು ಚೆನ್ನಾಗಿದ್ದೇನೆ, ನೀನು ಹೋಗಿ ಬರಮ್ಮ. ಸರಿ ಅಣ್ಣ, ನೀನು ಮನೆ ಕಡೆ ಹೋಗು, ನಾನು ಕಾಲೇಜ್ಗೆ ಹೋಗ್ತೀನಿ. ಸರಿ ರೋಜಾ, ನೀನು ಹೋಗಿ ಬರ. ನನ್ನ ಅಣ್ಣಂದಿರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಹೌದು, ಅಣ್ಣಂದಿರ ಆ ನಂಬಿಕೆಯನ್ನೇ ನಾನು ಉಳಿಸ್ಕೊಳ್ಬೇಕು. Just
ಲಕ 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 ಲಕ. ವಾ, 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 ವಾ. ಏನಿವಳ ಸೌಂದರ್ಯ! ಆ ಚಂದ್ರನ ಬೆಳಕಿನಂತಿರುವ ಈ ನಿನ್ನ ಕಣ್ಣುಗಳು, ರಸ ತುಂಬಿದ ಮಾವಿನ ಹಣ್ಣಂತಿರುವ ಆ ನಿನ್ನ ತುಟಿಗಳು, ಎಲ್ಲೆಲ್ಲೂ ನೋಡಿದರು ಸೌಂದರ್ಯ. ಹೇಯ್, ಏ ಮಿಸ್ಟರ್, ಯಾರೋ ನೀನು ಈ ರೀತಿ ಹುಚ್ಚಾಟ ಮಾಡ್ತಾ ಇದೀಯಾ? ಬಿಡು ದಾರಿನ. ಏಯ್, ಈ ಮಾದೇಶನ ಧ್ವನಿ ಕೇಳಿದರೆ ಸಾಕು, ಹುಡುಗಿಯರು ಗುರುತು ಹಿಡಿದು ಬಿಡ್ತಾರೆ. ಅಂಥದ್ರಲ್ಲಿ ನೀನ್ ಯಾರು ಅಂತ ಕೇಳುತ್ತಿರುವೆ ಅಲ್ಲ ನನ್ನ ಜಾಣೆ. ಹೇಯ್ ನೋಡು, ನಿನ್ನ ಯಾರಿಕತೆ ಕೇಳೋಕೆ ನಾನೇನು ಪುಟಾಣಿ ಅಲ್ವೋ? ಏಯ್, ನೋಡು, ನೀನು ಕಾಲೇಜಿಗೆ ಆಮೇಲೆ ಹೋಗುವಂತೆ, ಒಮ್ಮೆಲೆ ಈ ಮಾದೇಶಿನ ಕಾಲೇಜಿನ ಪಾಠ ಸವಿದು ಹೋಗುವಂತೆ ಬಾರೆ. ಏ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಮರುವಾದೆಯಾಗಿ ದಾರಿ ಬಿಟ್ರೆ ಸರಿ, ನನಗೆ ಕಾಲೇಜಿಗೆ ಲೇಟ್ ಆಗುತ್ತೆ. ಏಯ್, ಬಟ್ಟಳ ಹೆಣ್ಣಿನ ಪೋರ್ರಿ, ನಿಮಿಷಕ್ಕೊಂದು ಸಂಚು ರೂಪಿಸುವ ನರಿ ನಾನು. ನನಗೆ ಬಿಟ್ಟು ಬಿಡು ಅಂತೀಯ? ಏಯ್, ಮದವೇರಿದ ಹೆಣ್ಣಿನ ರುಚಿ, ರಸ ತುಂಬಿದ ಮಾವಿನ ಹಣ್ಣನ್ನು ಸವಿಯುವುದು ಎಂದರೆ ಈ ಮೋದೇಶನಿಗೆ ಹವ್ಯಾಸ ಕಣೆ. ಬಾರೆ. ನನ್ನನ್ನು ಟಚ್ ಮಾಡೋಕೆ ಬರಬೇಡ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಮಾರಿ. ಏಯ್, ತುತ್ತು ಕೊಟ್ಟವಳು ತಾಯಿ, ಸುಖ ನೀಡುವವಳು ನಿನ್ನಂತ ಸುಂದರಿಯರು. ಏಯ್, ನನ್ ತಲೆ ಕೆಡಿಸ್ಬೇಡ, ಸುಮ್ಮನೆ ಕೊಡು ನನಗೆ ಮುತ್ತು. ಛೇ, ನಿಲ್ಲು ಅಲ್ಲಿ. ನಿನ್ನನ್ನು ಸಾಕಿ ಸಲಹಿ ಎದೆ ಹಾಲುಣಿಸಿ ಬೆಳೆಸಿದವಳು ಒಂದು ಹೆಣ್ಣು ಅನ್ನೋದನ್ನು ಮರಿಬೇಡು ನೀಚ. ಏಯ್, ಹೆಣ್ಣಿನ ಪಾಠ ನನಗೆ ಹೇಳಿಕೊಡಲು ಬರಬೇಡ. ಹೆಣ್ಣನ್ನು ಭೋಗಿಸುವುದೆಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿ ಹೊಡೆದಷ್ಟು ಸಂತೋಷ ಕಣೆ ನನಗೆ. ಸರಸವಾಡುವ ಸಮಯದಲ್ಲಿ ಹೆಚ್ಚು ವಿಳಂಬ ಮಾಡಬೇಡ. ಕೊಡು ಕೊಡು ನನಗೆ ಒತ್ತು. ಹೆಣ್ಣನ್ನು ಮಾತನಾಡಿಸಿದರೆ ಸಾಕು, ಅವರು ಬಂದು ನನಗೆ ಮುತ್ತು ಕೊಡುತ್ತಾರೆ. ಅಂಥದ್ರಲ್ಲಿ ಈ ಮಾದೇಶನಿಗೆ ಅವಮಾನ ಮಾಡಿದೆಯಲ್ಲ, ನಾನೊಂಥರ ಸುನಾಮಿ ಕಣೆ. ಸಹಕರಿಸಿದರೆ ಸುಖ, ಎದುರಾಡಿದ್ರೆ ನರಕ. ನನ್ನನ್ನು ಟಚ್ ಮಾಡಬೇಡ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಮರುವಾದಿ ಕೊಟ್ಟು ಹೇಳ್ತಾ ಇದ್ದೀನಿ. ಈಗಾಗಲೇ ಒಂದು ಕೈ ಹಸ್ತದ ರುಚಿಯನ್ನು ನೋಡಿದೀಯ, ಇನ್ನೊಂದು ಕೈ ಹಸ್ತದ ರುಚಿಯನ್ನು ಕೊಡೋ ಮೊದಲೇ ಜಾಗ ಖಾಲಿ ಮಾಡು. ಎಲೈ ಪಿಂಕದ ಹೆಣ್ಣೆ, ತಲೆ ಹಿಂದೆ ಜಡೆ ಹೆಣೆಯುವ ನಿನಗೆ ಇಷ್ಟು ಇರ್ಬೇಕಾದ್ರೆ ಮುಖದ ಮೇಲೆ ಮೀಸೆ ಹೊತ್ತಿರುವ ಗಂಡು ನಾನು. ಈ ಪುಂಡನಿಗೆ ಎಷ್ಟಿರ್ಬೇಡ. ಸುಮ್ಮನೆ ನನ್ನ ಸಮಯ ವಿಳಂಬ ಮಾಡಬೇಡ, ನಿನ್ನನೇ ಕೇಳೋದು.
ಮಾದೇಶನಿಗೆ ಎದುರಾದವನು ಯಾರಲ್ಲ ನೀನು? ನಮ್ಮೂರಿನ ಹೆಣ್ಣು ಮಕ್ಕಳ ತಂಟೆಗೆ ಬಂದವರ ವೃಂದವನ್ನ ಕಂಡಾಡುವ ಈ ಊರಿನ ಸೂರಿ, ಹೆಚ್ಚು ಆವೇಶ ಬೇಡ, ಸುಮ್ಮನೆ ಹೊರಟು ಹೋಗು ಮರಿ. ಹೋಗಬೇಕಾದವನು ನಾನಲ್ಲ ಕಾಣು ಮರಿ. ನನ್ನ ಮುಂದೆ ಎದುರಾಗ್ಬೇಡ ಕುರಿ. ನೆಟ್ಟಗೆ ಮಾತಾಡೋ ಮಗನೇ. ಕುರಿಗಿರಿ ಅಂದ್ರೆ ತಿಂದಿಯಾ? ಈ ಸೂರ್ಯ ಕೈಯೇಟಿನ ಪರಿ ಬರಿ ತಿನ್ನುವ ಮುಟ್ಟಾಳ ನಾನಲ್ಲ. ನಿಮ್ಮಂತವರಿಗೆ ತೋರಿಸುವೆ ಸ್ಮಶಾನದ ದಾರಿ. ಸ್ಮಶಾನದ ದಾರಿ ನಮ್ಮಂತವರಿಗಲ್ಲವೋ, ನಿಮ್ಮಂತವರಿಗೆ ಮುಟ್ಟಾಳ. ಸುಮ್ಮನೆ ಹೊರಟು ಹೋಗು. ಏನೋ ಊರಿಗೆ ಹಸು ಅಂತ ಬಿಟ್ಟಿದ್ದೀನಿ, ಬದುಕಿಕೋ ಹೋಗು. ನೋಡು ಸೂರಿ, ಕೆಲಸಕ್ಕೆ ಬಾರಿದ ಈ ಹೆಣ್ಣಿನಿಂದ ನಮ್ಮಿಬ್ಬರಲ್ಲಿ ಜಗಳ ಬೇಡ. ನನ್ನ ಜೊತೆ ಕೈ ಮಿಲಾಯಿಸು, ಇಬ್ಬರು ಹಂಚಿ ತಿನ್ನೋಣ. ಹಂಚಿ ತಿನ್ನಲು ಅವೇನು ಹೆಣ್ಣು ಮರೆಯದೆ. ನಮ್ಮ ದೇಶದ ಪುತ್ರಿ ಕಣವಳು. ನಮ್ಮ ದೇಶದಲ್ಲಿ ತಾಯಿ ಸ್ಥಾನ ಇದೆ ಕಣವಳಿಗೆ. ಗೊತ್ತೇನು ಮಗನೇ? ತಾಯಿ ಸ್ಥಾನ ನಿನ್ನಂಥವರಿಗೆ, ನನ್ನಂಥವರಿಗಲ್ಲ ಕಣೋ. ಸುಮ್ಮನೆ ಅವಳನ್ನು ಬಿಟ್ಟು ಬಿಟ್ಟು ಹೊರಟೋಗು. ನಿನ್ನ ಮಾತಿಗೆ ಬಗ್ಗಿ ಅವಳನ್ನ ಇಲ್ಲೇ ಬಿಟ್ಟು ಹೋಗಲು ಹೇಳಿ ಅಲ್ಲ ಕಣೋ. ಗಂಡು ಕಣೋ. ಗಂಡೆದೆಯ ಗಂಡು. ಈ ಮಾದೇಶರ ಮಾತು ಕೇಳಿದರೆ ಮುತ್ತು, ಎದುರಾಡಿದ್ರೆ ಉರುಳುವುದು ಕತ್ತು. ಈ ಮಾತನ್ನ ನಿನ್ನ ಚಮಚಗಳಿದ್ದಾರಲ್ಲ ಅವರಿಗೆ ಹೋಗಿ ಹೇಳು. ಮೊದಲು ಹೇಳುತ್ತಿದ್ದೇನೆ, ಸುಮ್ಮನೆ ಆವೇಶ ಬೇಡ. ಸುಮ್ಮನೆ ಸೂರ್ಯ ಸಿಟ್ಟಿಗೆ ಸುತ್ತಿ ಹೋಗಬೇಡ. ಹೋಗು ಮಗನೇ, ಮೊದಲು ಜಾಗ ಖಾಲಿ ಮಾಡು. ಅವಮಾನ, ಈ ಮರಿ ಮಾದೇಶನಿಗೆ ಅವಮಾನ. ಸೂರಿ, ಬುಸ್ ಎಂದು ಬುಸುಗಟ್ಟಿ ಬೋರ್ ಕರೆಯುವ ಈ ಗಂಡ ಸರ್ಪನನ್ನು ಕೆಳಕ್ಕೆ ತುಂಬಾ ದೊಡ್ಡ ಮಾಡಿಬಿಟ್ಟಿದೀಯಾ. ನಾನು ಯಾರು? ಮಾದೇಶ, ಮಾದೇಶ. ಸೂರಿ, ನಿಮ್ಮ ಬಾಳಿನಲ್ಲಿ ಬಂದು ನಿಮ್ಮ ಬಾಳನ್ನು ಚಿತ್ರ ಮಾಡಿದ್ರೆ ನಾನು ಮಾದೇಶ ಮಾದೇಶನೇ ಅಲ್ಲ ಕಣ. ಎಷ್ಟು ಸೊಪ್ಪು ಇವಳಿಗೆ. ಸಹಾಯ ಮಾಡಿದವಳಿಗೆ ಕೃತಜ್ಞತೆ ಹೇಳುವಷ್ಟು ಸೌಜನ್ಯ ಇಲ್ಲವಳ ಇವಳಿಗೆ. ಇವಳು ಹೆಣ್ಣಲ್ಲ, ಗಂಡು ಬಿರಿನೇ ಇರಬೇಕು. ಓಹ್, ಸಮಯ ಆಯ್ತು, ಮನೆಗೆ ಹೋಗ್ಬೇಕು.